ಶಿವರಾಜ್ ತಂಗಡಗಿ ಅವರಿಂದ ಅಪಮಾನ, ಸಚಿವ ಸಂಪುಟದಿಂದ ಕೈಬಿಡುವಂತೆ ಒತ್ತಾಯ. ಗಂಗಾವತಿ ಹಡಪದ ಸಮಾಜದ 3,500 ಸ್ಕ್ವೇರ್ ಫೀಟ್ ಹೊಂದಿದ ನಿವೇಶನದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಅನುದಾನ ಕಲ್ಪಿಸುವಂತೆ ಇತ್ತೀಚೆಗೆ ನಗರಸಭೆಗೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಹಿಂದುಳಿದ ವರ್ಗಗಳ ಸಚಿವ ಶಿವರಾಜ್ ತಂಗಡಗಿ ಅವರನ್ನು ಜಿಲ್ಲಾಧ್ಯಕ್ಷ ಹನುಮಂತಪ್ಪ ಸರಿಗಮ ಹಾಗೂ ತಾಲೂಕು ಅಧ್ಯಕ್ಷ ನಿರುಪಾದಿ ಕೆಸರಟ್ಟಿ ಭೇಟಿಯಾಗಲು ಹೋದಾಗ ಅನುದಾನಕ್ಕೆ ಸಂಬಂಧಿಸಿದಂತೆ ತಾಳ್ಮೆಯಿಂದ ಮಾತನಾಡದೆ ಅಪಮಾನಿಸಿದ್ದಾರೆ ಎಂದು ಹಡಪದ ಸಮಾಜದ ಜಿಲ್ಲಾಧ್ಯಕ್ಷ ಹನುಮಂತಪ್ಪ ಸರಿಗಮಪ ಹಾಗೂ ನಿರುಪಾದಿ ಕೆಸರಟ್ಟಿ ಸೇರಿದಂತೆ ಸಮಾಜ ಬಾಂಧವರು ಸಚಿವ ಸಂಪುಟದಿಂದ ತೆಗೆದುಹಾಕುವಂತೆ ತಿಳಿಸಿದರು. ಅವರು ಗುರುವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಹಿಂದುಳಿದ ವರ್ಗಗಳ ಇಲಾಖೆಗೆ ಕಳೆದ 2 ವರ್ಷದಿಂದ ಸ್ವತಃ ವಡ್ಡರಹಟ್ಟಿ ಗ್ರಾಮದಲ್ಲಿ ಖರೀದಿಸಿದ ನಿವೇಶನದಲ್ಲಿ ಸಮುದಾಯ ಭವನ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ನಿರ್ಮಾಣಕ್ಕಾಗಿ ಅನುದಾನ ಕಲ್ಪಿಸುವಂತೆ ಇಲಾಖೆಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಲವು ಬಾರಿ ಮನವಿ ಮಾಡಿಕೊಂಡರೂ ಸಹ ಇದುವರೆಗೂ ಬಿಡಿ ಕಾಸು ನೀಡದೆ ಹಡಪದ ಸಮಾಜವನ್ನ ತಿರಸ್ಕರಿಸುತ್ತಿದ್ದಾರೆ ಎಂದು ಆರೋಪಿಸುವುದರ ಜೊತೆಗೆ ಈ ಕುರಿತು ಮಾತನಾಡಲು ಹೋದಾಗ ಅಪಮಾನ ಬೆಸಗಿರುವುದು ಖಂಡನೀಯ ಎಂದು ತಿಳಿಸಿದರು. ತಕ್ಷಣವೇ ಸಮಾಜ ಬಾಂಧವರ ಕ್ಷಮೆ ಯಾಚಿಸಬೇಕು, ಇಲ್ಲವಾದಲ್ಲಿ ಜಿಲ್ಲೆ ರಾಜ್ಯಾದ್ಯಂತ ಸಚಿವ ತಂಗಡಗಿ ವಿರುದ್ಧ ಹೋರಾಟ ನಡೆಸಲಾಗುವುದೆಂದು ಹೇಳಿದರು. ರಾಜ್ಯದಲ್ಲಿ 18 ಲಕ್ಷ ಅಧಿಕಾರಿ ಜನಸಂಖ್ಯೆ ಹೊಂದಿದ ಹಡಪದ ಸಮಾಜ ಬಾಂಧವರು ಜಿಲ್ಲೆಯಲ್ಲಿ 65,000 ಜನಸಂಖ್ಯೆಯನ್ನು ಹೊಂದಿದ್ದು ಮುಂಬರುವ ಚುನಾವಣೆಗಳಲ್ಲಿ ತಕ್ಕ ಪಾಠ ಕಲಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಶರಣಬಸವೇಶ್ವರ ನಗರದ ಬಸವರಾಜ್ ಯುವ ಘಟಕದ ಅಧ್ಯಕ್ಷ ವಿಕ್ರಮ್ ಪಾಟೀಲ್, ಯುವ ಘಟಕದ ಖಜಾಂಚಿ ಶರಣಪ್ಪ ಭೀಮನಗೌಡ, ಮಂಜುನಾಥ್ ಕನಕಗಿರಿ, ಶಿವಣ್ಣ, ನೀಲಕಮಲ, ಮಂಜುನಾಥ್, ರಮೇಶ್, ಯಮುನೂರ್, ವೀರಭದ್ರಪ್ಪ ಸೇರಿದಂತೆ ಹಡಪದ ಸಮಾಜದ ಹಿರಿಯರು ಹಾಗೂ ಯುವ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಎಲ್ಲ ನಮ್ಮ ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರವನ್ನು ಮಾಡುತ್ತಾ, ಈಗ ಗಂಗಾವತಿಯ ತಾಲೂಕು ಅಧ್ಯಕ್ಷನಾದ ನಿರುಪಾದಿ ಕೆಸರಟ್ಟಿ ಮಾತಾಡೋದು. ಮಾನ್ಯ ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರು ನಮ್ಮ ಸಮಾಜದ ಹಿರಿಯ ಜಿಲ್ಲಾಧ್ಯಕ್ಷರಾದಂಥ ಹನುಮಂತಪ್ಪ ಸರಿಗಮ ಅವರಿಗೆ ಅವರು ಗ್ರಾಂಟಿನ ಕೇಳೋಕೆ ಹೋದರೆ ಏನೋ ಯಾಕೋ ಅಂತೇಳಿ ಮಾತಾಡ್ತಾ ಅವರು ತಾಳ್ಮೆಯನ್ನು ಕಳ್ಕೊಂಡು, ಸಚಿವರೇ ನೀವು ಇದಕ್ಕಷ್ಟೇ ಸೀಮಿತ ಅಲ್ಲ, ಇಡೀ ರಾಜ್ಯದಂತ ಸಚಿವರಿದ್ದೀರಿ. ತಂಗಡಗಿ ನಮ್ಮ ಹಡಪದ ಅಪ್ಪಣ್ಣನವರ ಸಾನ್ನಿಧ್ಯದಲ್ಲಿ ನಮ್ಮ ಸಮಾಜದ ಒಂದು ಇದರಲ್ಲಿ ನೆಲೆಸಿದಂಥವರು ನೀವು. ಹಡಪದ ಅಪ್ಪಣ್ಣನ ಸಮಾಜದಲ್ಲಿ ನಮ್ಮ ಗುರುಗಳಾದಂಥ ಅಲ್ಲಿ ಸನ್ನಿಧಾನವಿದೆ. ಅಂಥ ಊರಲ್ಲಿ ನೀವು ಜನಿಸಿದ್ದೀರಿ. ಅವರ ಆಶೀರ್ವಾದದಿಂದ ಕೂಡ ನೀವು ಸಚಿವರಾಗಿ ಸೇವೆಯನ್ನು ಮಾಡಬೇಕು ವಿನಃ ಈ ಥರ ಯಾಕೋ ಏನೋ ಅನ್ನೋ ವಿಷಯದಲ್ಲಿ ಇರಬಾರ್ದು. ನಮ್ಮ ಸಮಾಜಕ್ಕೆ ನೀವು ಕ್ಷಮೆ ಕೇಳಲೇಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಬಂಧುಗಳೇ, ನ್ಯಾಯಾಂಗ, ಕಾರ್ಯಾಂಗ, ಶಾಸನಾಂಗ, ಪತ್ರಿಕಾಂಗ ಇವು 4 ಅಂಗಗಳು ಮಾನವನ ಒಳಿತಿಗಾಗಿ ನಿರ್ವಹಿಸತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಕಲ್ಪನೆಯ ಒಂದು ಉದ್ದೇಶ. ನಾವು ಪ್ರಜಾಪ್ರಭುತ್ವದಲ್ಲಿ ಇವತ್ತು ವ್ಯವಸ್ಥಿತವಾಗಿ ಹೋರಾಟದ ಮುಖಾಂತರ ಮತ್ತು ಸಾಧನೆಯ ಮುಖಾಂತರ ಗುರುತಿಸಬೇಕೇ ಹೊರತು ನಮ್ಮ ಸಾಧನೆ ನಮ್ಮ ಒಂದು ಹುದ್ದೆಗಾಗಲೇ ನಮ್ಮ ಒಂದು ವಿಸಿಟಿಂಗ್ ಕಾರ್ಡ್ಗಾಗಲಿ ಸಾಧನೆ ಆಗಬಾರ್ದು. ಆ ರೀತಿಯಿಂದ ನಾವು ತಾಲೂಕಾ ಅಧ್ಯಕ್ಷರಾದ ಮೇಲೆ ನಾವು ಏನಾದರೂ ಒಂದು ಸಾಧನೆ ಮಾಡೋಣ ಅಂತಂತೇಳಿ ಸಮಾಜಕ್ಕೆ ಒಂದು ಸೂರಿದ್ದಿಲ್ಲ. ಸಮಾಜದ ಜನರನ್ನು ಸಂಘಟಿಸಿ ನಾವು ಇಲ್ಲಿ ಸುಮಾರು ಗಂಗಾವತಿ ನಗರದಲ್ಲಿ 400 ಕುಟುಂಬಗಳು ನಮ್ಮ ಸಮಾಜದವರಿದ್ದು ನಾವು ಏನಾದರೂ ಒಂದು ಸಾಧನೆ ಮಾಡಬೇಕಂತೇಳಿ ಒಂದು ಇಷ್ಟು ಮಂದಿ ಎಲ್ಲ ನಾವು ಗುರಿ ಕಟ್ಕೊಂಡು ಎಲ್ಲರೂ ಒಂದು ಸದೃಢವಾದ ಒಂದು ತೀರ್ಮಾನದಿಂದ ನಾವು ಹೋಗಿ ಏನೋ ಒಂದು ಸಾಧನೆ ಮಾಡಿ ಒಂದು ಪ್ಲಾಟ್ ನಿವೇಶನ ತಗೊಂಡು ಆ ಪ್ಲಾಟ್ನ ಮಾನ್ಯ ಮೊದಲನೇದು ಇಕ್ಬಾಲ್ ಅನ್ಸಾರಿ ಅವರು ನಮಗೆ ಆ ಪ್ಲಾಟನ್ನು ಕೊಟ್ಟಿದ್ದರು. ಫಸ್ಟು ಲೇಔಟು ಅದು ಇದ್ದಿಲ್ಲ, ಅದು ಕಚ್ಚಾ ಲೇಔಟ್ ಇತ್ತು. ಆ ಸಂತ ನಾವೇನು ಮಾಡಿದ್ವಿ, ಇನ್ನು ಯಾವುದೂ ಅದಕ್ಕೆ ಅನುದಾನ ಬರಲ್ಲ ಅಂತೇಳಿ ಅದನ್ನು ಮಾಡಿ CS ಸೈಟ್ ತಗೊಂಡಿವಿ. ಪರಣ್ಣವ್ರಿಗೆ ಕೇಳ್ಕೊಂಡ್ವಿ. ಪರಣ್ಣವ್ರು ಕೂಡ ನಮಗೆ ಆ CS ಸೈಟ್ನ ಅಲಾಟ್ಮೆಂಟ್ ಮಾಡಿದ್ರು. ಪರಣ್ಣವ್ರು ಕೊಟ್ಟಂಥ ಇವರು 20,000 ಕೊಟ್ಟಂಥ ಪ್ಲಾಟನ್ನು ಮಾರಾಟ ಮಾಡಿ ಆ ದುಡ್ಡನ್ನು ಅಲ್ಲಿ ಸಂಗ್ರಹಣೆ ಮಾಡಿ ಕಟ್ಟಿ CS ಸೈಟ್ ತಗೊಂಡು
2022ರಲ್ಲಿ ನಮ್ಮದು ರಿಜಿಸ್ಟ್ರೇಷನ್ ಆಯಿತು. 2022 ರಿಜಿಸ್ಟ್ರೇಷನ್ ಆದ ತಕ್ಷಣ 2023ಕ್ಕೆ ಜಿಲ್ಲಾ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ, ಈಗ ಇಲ್ಲಿ ಡಾಕ್ಯುಮೆಂಟ್ ಇದೆ, 10ನೇ ತಾರೀಕು 1ನೇ ತಿಂಗಳ 23ನೇ ಇಸ್ವಿಯಲ್ಲಿ ನಾವು ಕುಟುಂಬ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗ ಕೊಪ್ಪಳಿಯವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಆ ಮನವಿ ಪ್ರಸ್ತಾವನೆ ಸಲ್ಲಿಸಿದಾಗ ಅವರು ಸ್ಪಾಟ್ ವಿಸಿಟ್ ಕೊಟ್ಟು ನಮ್ಮ GPR ಮಾಡಿ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಮಾಡಿ ಪ್ರಸ್ತಾವನೆಯನ್ನು ಬೆಂಗಳೂರಿಗೆ ಕಳಿಸಿದ ಮೇಲೆ ವಸಂತ ನಗರದಲ್ಲಿ ಹೋಯಿತು. ನಾವು ಅಲ್ಲಿ ವಸಂತ ನಗರಕ್ಕೆ ಹೋದ್ವಿ. ವಸಂತ ನಗರದಿಂದ ಮತ್ತೆ ವಿಧಾನಸಭೆ ಸರ್ಕಾರಕ್ಕೆ ಕಳಿಸಿದ್ರು. ಆ ಫೈಲ್ ಎಲ್ಲೆಲ್ಲೋ ಹೋಗ್ತಾ ಅಲ್ಲಿ ಬೆನ್ನತ್ತಿ ಲಾಸ್ಟು ತಂಗಡಿಗೆ ಅವರ ಟೇಬಲ್ಲಿ ಹೋಯ್ತು. 24ರಲ್ಲಿ 5ನೇ ತಿಂಗಳ 24ನೇ ತಾರೀಕು ಅವಾಗ ಆ ಫೈಲು ಬಂದ ತಕ್ಷಣ ನಾವು ಅವ್ರನ್ನ ಭೇಟಿಯಾಗಿ ಯಾರನ್ನ ಮಾನ್ಯ ಸಚಿವರು ಭೇಟಿ ಆದಮೇಲೆ ಆಯ್ತಪ್ಪ ಮಾಡ್ತೀನಿ, ಈ ವರ್ಷ ಬಜೆಟ್ ಇಲ್ಲ, ಎಲ್ಲ ಪಂಚತಂತ್ರದ ವ್ಯವಸ್ಥೆಯಲ್ಲಿ ಇದಾಗಿದೆ, ಈ ಬಜೆಟ್ ಎಲ್ಲ ಈ ವರ್ಷ ಬಿಟ್ಬಿಟ್ರೆ ಮುಂದೆ ವರ್ಷ ಹಾಕ್ಬಿಟ್ಟು ಹೇಳಿ ಆಯ್ತು ಬಿಡಿ ಸಾವಿರ ಅಂತೇಳಿ ಕೇಳ್ಕೊಂಡು ಬಂದ ಮೇಲೆ ಸುಮಾರು ಮತ್ತೆ 23 ಆದಮೇಲೆ 24ರಾಗ 5ನೇ ತಿಂಗಳದಾಗ ಹೋದಾಗ ಅವಾಗೇನಾಯಿತು, ಅವರು ಇಲ್ಲಪ್ಪ ಆಗ್ತೀನಿ, ಇವತ್ತು ಹಾಕ್ತೀನಿ, ನಾಳೆ ಹಾಕ್ತೀನಿ ಅಂತೇಳಿ ಇದು ಮಾಡಿದ್ರು. ಫೈಲು ಸರಿ ಇಲ್ಲ ಅಂತೇಳಿ ಫೈಲ್ ರಿಜೆಕ್ಟ್ ಆಗಿ ವಾಪಸ್ ಬಂತು. 24 1,21,00,000ಕ್ಕೆ 1,00,000 ರೂಪಾಯಿ ಸಂಭಾವನೆಗಳನ್ನ 1% ಕಟ್ಟಿದ ಮೇಲೆ ಒಂದೇ ವರ್ಷ ಟೈಮ್ ಅದು. ಆ 1 ವರ್ಷ ಟೈಮಿನಲ್ಲಿ ಕಟ್ಟಿಗೆಬೇಕು. ಮತ್ತೆ ಒಳ್ಳೆ ರಿಜೆಕ್ಟ್ ಆಗಿ ಬಂದಮೇಲೆ ಮತ್ತೆ ಒಳ್ಳೆ ಕಟ್ಟಡ ಪರ್ಮಿಷನ್ ತಗೊಂಡ್ರು. ಮತ್ತೆ ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿ ಡಾಕ್ಯುಮೆಂಟ್ನ ಕೇಳಿದಾಗ ಮತ್ತೆ ಇಲ್ಲರೇ ಈಗ ಅದು ನಿಮ್ದು ಇದಾಗಿದೆ, ನೀವು ಅಷ್ಟರೊಳಗೆ ಕಟ್ಟಬೇಕಾಗಿತ್ತು, ಈಗ ಮತ್ತೆ ಒಳ್ಳೆಯದನ್ನ ಮತ್ತೆ 10,000 ರೂಪಾಯಿ ಕಟ್ಟಿದ್ದೀವಿ ನಾವು. ಅದಕ್ಕೆ ಈ 1,00,000 ರೂಪಾಯಿ ನೀವು ಕಟ್ಟಿದ್ರಿ, ಅದು ಕನ್ಸಿಡರ್ ಮಾಡ್ಕೊಂತೀವಿ. ಆದರೂ ಈಗ ಇದು 1 ವರ್ಷ ಲಾಸ್ಟ್ ಅಂತ ಮತ್ತೆ 10,000 ಕಟ್ಟಿ ಕೊಟ್ರೆಟ್ಟಿ ವ್ಯಾಪ್ತಿಗೆ ಬರ್ತೈತೆ ನಮ್ಮದು ಪ್ಲಾಟ್ CSI. 10,000 ರೂಪಾಯಿ ಕಟ್ಟಿ ಮತ್ತೆ ಒಳ್ಳೆ ರಿಪೀಟ್ ಮಾಡ್ಕೊಂಡ್ಬಂದ್ವಿ. ಮತ್ತೆ ಫೈಲ್ನ GPR ಮಾಡಿದ್ರು. 2ನೇ ಸಲ ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಬಂದು ಮತ್ತೆ 2ನೇ ಸಲ GPR ಮಾಡಿದರು. 2025 5ನೇ ತಾರೀಕು 5ನೇ ತಿಂಗಳ 19ನೇ ತಾರೀಕಿಗೆ ಬಂದು GPR ಆಯಿತು. ಒಳ್ಳೆ ಮತ್ತೆ ವಸಂತನಗರ ಮತ್ತೆ ಆಫೀಸು ಬೆಂಗಳೂರು ಸುಮಾರು 8 ಸಾರಿ ನಾವು 4 ಜನ 5 ಜನ 8 ಸಾರಿ ಅಡ್ಡಾಡಿದ್ವಿ ಬೆಂಗಳೂರು. ಮತ್ತೆ ಹೋದ್ವಿ, ಸಾಹೇಬ್ರ ಮತ್ತೆ ಈಗ ಬಂದೈತೆ, ಆಯ್ತಪ್ಪ ನಾವು ಈ ವರ್ಷ ನೀವು ಮಾಡಿಕೊಡ್ತೀವಿ ಅಂದರು. ಆಯಿತು, ಸಂತೋಷದಿಂದ ಮಾಡಿಕೊಡ್ತಾರಂತ. ನಮಗೂ ಕೂಡ ಕಳಿಸ್ತಿರೋದು ಎಲ್ಲ ಡಾಕ್ಯುಮೆಂಟ್ಸ್ ವಿತ್ 13 ಮಂದಿ ಎಲ್ಲ ತಾಲೂಕು, ಬರೀ ಕನಗಿರಿ ತಾಲೂಕು ಸಂಬಂಧಪಟ್ಟಂಥ ಇವು ಸಮಾಜವು ರಿಲೀಸ್ ಆದ ಫಂಡ್ 20 ಲಕ್ಷ 50 ಲಕ್ಷ ಇದರಿಂದ ರಿಲೀಸ್ ಮಾಡಿದ್ರು. ಅದರಲ್ಲಿ ನಮ್ಮದು ಕುಂಬಾರ್ದು ಅಷ್ಟೇ ಆಗಲಿಲ್ಲ. ಯಾಕೆ ಸರ್ ನಮ್ದು ಆಗಲಿಲ್ಲ ಅಂತ, ಇಲ್ಲಪ್ಪ ಈ ಸಲ ಮಾಡ್ತು ಅಂತ ಹೇಳಿ ಹಂಗಾದ್ರೆ ಇಷ್ಟೆಲ್ಲ ಆಗೈತೆ ಅಂತ ಸಂಕಟಕ್ಕೆ ನಾನೇನು ಮಾಡಿದೆ, ಸಾಹೇಬ್ರ ಈಗ ನಾವು ರಾಜಶೇಖರ್ ಇಟ್ನಾಳ್ ಸಾಹೇಬ್ರಿಗೆ ಒಂದು ಲೆಟರ್ ಹಾಕ್ಸಿವಿ, CM ಸಾಹೇಬ್ ಅಂತ ಲೆಟರ್ ಕೊಡಬೇಕು, CM ಸಾಹೇಬ್ರಿಗೆ ಲೆಟರ್ ಕೊಟ್ಟಿವಿ, ಹಾಕ್ಸರ್ ನೀವು ಪ್ರಯತ್ನ ಮಾಡಿದ್ರು. ಮೊನ್ನೆ CM ಸಾಹೇಬ್ರು ಬಂದಿದ್ರಲ್ಲ ಇಲ್ಲಿ ಕೊಪ್ಪಳಕ್ಕೆ ಬೈದ್ರು ನೋಡ್ರಿ, ಮೊನ್ನೆ ಹೋದ ತಿಂಗಳು 2 ತಿಂಗಳ ಹಿಂದೆ ಕೊಪ್ಪಳಕ್ಕೆ ಬೈದ್ರು. ಕೊಪ್ಪಳಕ್ಕೆ ಬಂದಾಗ ನಾವು ಮನವಿ ಕೊಟ್ಟಿವಿ. ಮನವಿ ಕೊಟ್ಟ ಮೇಲೆ ಆ ಮನವಿಲಿಂದ CM ಸಾಹೇಬರು ಆರ್ಡರ್ ಹಾಕಿದ್ರು. ಎಲ್ಲಿಗೆ? ನಮ್ಮ ಗಂಗಾವತಿಗೆ ಲೆಟರ್ ಬಂತು, ನೀವು ಹೋಗಿ ಡಾಕ್ಯುಮೆಂಟ್ಸ್ಲಿ ಪರಿಶೀಲನೆ ಮಾಡಿ ಅಂತೇಳಿ. ನಾವು ಇಲ್ಲಿಂದ ಮತ್ತೆ ಮೊನ್ನೆ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಪರಿಶೀಲನೆ ಮಾಡಿ ಕೊಟ್ಟಿವಿ. ಕೊಟ್ಟು ಇಲ್ಲಪ್ಪ ನಾವು ಈಗ ಅಲ್ಲಿಗೆ ಕಳಿಸ್ಕೊಟ್ಟಿದ್ವಿ, ನೀವು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಭೇಟಿಯಾಗಿ ಹಿಂದುಳಿದ ವರ್ಗದ ಕಟ್ಟಿಗೆ ಕುಟುಂಬ ಕಲ್ಯಾಣ ಇಲಾಖೆ ಮತ್ತೆ ಹೋಗಿ ಭೇಟಿಯಾಗ ಅವ್ರು ಭೇಟಿ ಆಗ್ಬೇಕಂತ ಹೋದ್ವಿ. ಏನಯ್ಯ ಇಲ್ಲಿ ಮೊನ್ನೆ ಬಂದ ಮೇಲೆ ನಗರಸಭೆದು 17ನೇ ತಾರೀಕಿಗೆ ಪೂಜೆಗಳು, ಇದು ಒಂದು ರೋಡ್ಗಳು ಪೂಜೆ ಇದ್ವು. ಅದರಲ್ಲಿ ನಾವು ಹೋಗಿ 4 ಜನ ಹೋದ್ವಿ. ಸಾಹೇಬ್ರೆ ಮತ್ತೆ ಹಿಂಗಾಗೈತೆ ಪರಿಸ್ಥಿತಿ, ಸ್ವಲ್ಪ ಲಾಸ್ಟ್ ಒಂದು 10 ಲಕ್ಷ ಹಾಕಿ ನಮ್ಮ ಗ್ರ್ಯಾಂಟ್ ರಿಲೀಸ್ ಮಾಡಿ ಸರ್, ವರ್ಷ ಇಷ್ಟು ಬರ್ತೈತೆ ಅಂತ ಕೇಳ್ಕೊಂಡು, ಏನಯ್ಯ ನಿಂದು ಒಳ್ಳೆ ಫೋನ್ ಮಾಡ್ತೀಯಾ, ಎಲ್ಲಿ ಕೇಳ್ತೀಯಾ, ಬೆಂಗಳೂರಿಗೆ ಬರ್ತೀಯಾ, ಇಲ್ಲೇ ಕಾಟಿಗೆ ಬರ್ತೀಯಾ, ಕನಗಿರಿಗೆ ಬರ್ತೀಯಾ, ಏನ್ರಿ ಇದು? ಒಬ್ಬ ಮಿನಿಸ್ಟರ್ ಆಗಿ ಮಾತಾಡ್ತಕ್ಕಂಥ ಮಾತು ಇವು. ತಾನು ಹಿಂದುಳಿದ ವರ್ಗದ ಮಂತ್ರಿ ಇದ್ದಾನ, ಅದರಲ್ಲಿ 101 ಜಾತಿಗಳು ಬರ್ತಾವೆ ಹಿಂದುಳಿದ ವರ್ಗದಲ್ಲಿ. ನಾವು ಸಹಿತ ಅಡಕದ ಸಮಾಜ ಹಿಂದುಳಿದ ವರ್ಗದ ಕಲ್ಯಾಣ ಸಚಿವರು ತಾವು. ತಾನೇನು ತನ್ನ ಮನೆಯಲ್ಲಿ ದುಡ್ಡು ಕೊಡ್ತಾ ಇಲ್ಲ. ನಮ್ಮ ಇಡೀ 18 ಲಕ್ಷ ಜನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಡಕ ಸಮಾಜ ಐತಿ. ನಾವು ಮನೆಗೆ ಟ್ಯಾಕ್ಸ್ ಕೊಡ್ತೀವಿ, ಬೇಡ ಕೊಡ್ತೀವಿ, ಆಸ್ತಿ ಇದಾವ. ನಮ್ಮ ದುಡ್ಡ್ರಿ 1% ನಿಮ್ಮನ್ನು ಕೇಳಕತ್ತೀವಿ. ನಾವು ಧ್ವನಿ ಇಲ್ಲದ ಸಮಾಜ ಅಂತೇಳಿ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳಕತ್ತೀರಿ, ನಿಮ್ಮ ಮೇಲೆ ದೌರ್ಜನ್ಯ ಮಾಡಿಲ್ಲ. ಸಣ್ಣ ಹುಡುಗರು ಗತಿಸ್ತಲ್ಲ ಸಾಹೇಬ್ರ ಅಂತ ಕೇಳಿದೆ ನಾನು. ಏನು ಈ ರೀತಿ ನೀವು ನಮ್ಮನ್ನು ಗತಿಸಿದ್ರೆ
ನಾನು 65,000 ಕೊಪ್ಪಳ ಜಿಲ್ಲೆಯಲ್ಲಿ 65,000 ಜನ ಮತದಾರರಿದ್ದಾರೆ ನಮ್ಮವರು. ಉದ್ಯೋಗ ಮಾಡಿದ್ರೆ ಕೆಲವು ಜನರು, ಆದ್ರೆ ಸಮಾಜ ದೊಡ್ಡದಿದೆ. 65,000 ಜನಸಂಖ್ಯೆ ಇದೆ ನಮ್ದು. ನಮಗೆ ಎಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಸಮುದಾಯ ಭವನ ಇಲ್ಲ. ನಾವು ಏನೋ ಒಂದು ಉದ್ದೇಶ ಇಟ್ಕೊಂಡಿವಿ, ಏನಂತ 100 ಮಕ್ಕಳ ಹಾಸ್ಟೆಲ್ ಕಟ್ಬೇಕಂತ ಇಟ್ಕೊಂಡಿವಿ. ಅದರಲ್ಲಿ ಒಂದು ಏನಪ್ಪ ಧ್ಯಾನ ಮಂದಿರ ಮಾಡ್ಬೇಕಂತ ಒಂದು ಪಿ ಡಿ ರೆಡಿ ಮಾಡ್ಕೊಂಡು ಅದನ್ನು ರೆಡಿ ಮಾಡಿದ್ವಿ ನಾವು 3 ಅಂತಸ್ತು ಮಾಡಿ. ಅದರಲ್ಲಿ 100 ಮಕ್ಕಳಂದ್ರೆ ಸ್ವಾರ್ಥಕ್ಕಾಗಿ ನಮ್ಮ ಮಕ್ಕಳಲ್ಲ, 50 ಮಕ್ಕಳು ನಮ್ಮ ಸಮಾಜದ ಮಕ್ಕಳು, 50 ಮಕ್ಕಳು ಹರಿಜನರಲ್ಲಿದ್ದ ಬ್ರಾಹ್ಮಣರವರಿಗೆ ಬಡ ಮಕ್ಕಳು PUC ಸೆಕೆಂಡರಿ ಓದ್ತಕ್ಕಂಥವ್ರು 3 ವರ್ಷ ನಾವು ಅವ್ರಿಗೆ ವಸತಿ ನಿಲಯ ಕಟ್ಟಬೇಕೆಂಬ ಒಂದು ಉದ್ದೇಶ ಇಟ್ಕೊಂಡು ನಾವು ಹೋರಾಟ ಮಾಡಿದ್ರೆ ನೀವು ನಮ್ಮನ್ನು ಕೇವಲವಾಗಿ ಕಂಡು ಗದರಿಸ್ತಾರ, ಸಣ್ಣ ಗದರಿಸ್ತಾರ. ಯಾಕೆ ಈ ರೀತಿ? ಅಧಿಕಾರದ ಮದ ಇದೆಯಾ ನಿಮಗೆ? ನಮ್ಮವ್ರು ನಿಮ್ಗೆ ಓಟ್ ಹಾಕಿಲ್ಲ, ನಮ್ಮ ಸಮಾಜದ ಓಟ್ ನೀವು ತಗೊಂಡಿದ್ದಿಲ್ಲ ಅಲ್ಲ ಸ್ವಾಮಿ. ಯಾವತ್ತೂ ಅಧಿಕಾರ ಶಾಶ್ವತವಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀವಿ, ಇಂಥವ್ರನ್ನೇ ಯಾವತ್ತೂ ನೀವು ಕುಟುಂಬ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗ ಇಲಾಖೆ ಏನಿದೆ, ಸಮರ್ಥ ನಾಯಕರಿಗೆ ಒಪ್ಪಿಸ್ರಿ ಆ ಖಾತೆನ. ಇಂಥವ್ರು ಸಹನೆ ಇಲ್ಲ, ಇವರಿಗೆ ಸಹನೆ ಇಲ್ದಾನೆ ದರ್ಪದಿಂದ ಮಾತಾಡ್ತಾ ಇದ್ದಾರೆ. ಸಾಕಷ್ಟು ಸಲ ಲೀಡರ್ಗಳನ್ನ, ಕೆಲವು ಲೀಡರ್ಗಳನ್ನ ಭೇಟಿಯಾಗಿ MP ಸಾಹೇಬ್ರ ಹತ್ರ ಹೋಗಿ ಅವ್ರು ಕೂಡ ಹೇಳ್ಸಿದ್ವಿ. ಇನ್ನೇನು ಹೇಳ್ಬೇಕು ಸ್ವಾಮಿ, ನಾವು ಸಮಾಜಕ್ಕೆ ಇಷ್ಟು ಯಾರಾದ್ರೂ ಅಡ್ಡಾಡ್ತಾರೆ? ಇಷ್ಟೆಲ್ಲ ಅಡ್ಡಾಡಿ ನಾವೇನು ನಮ್ಮ ಮನೆ ಕೇಳಿದ್ವಿ? ಏನು ನಮ್ಮ ಮನೆ ಕಟ್ಕೊಡು ಅಂತ ಕೇಳಿದ್ವಿ? ಯಾಕೆ ನೀವು ಇಷ್ಟು ನಿರ್ಲಕ್ಷ್ಯ ತೋರಿಸೋದು? ಯಾಕೆ ನಮಗೆ ದೊರೆಯುವಂತ ಆ ಅರ್ಜಿಗಳು ಸರಿ ಇಲ್ಲ ಅಂತ ಹೇಳಿದಾಗ ನಾವು ಅರ್ಜಿಗಳು ಸರಿ ಇಲ್ಲ ಅಂತ ಹೇಳಿದ್ರೆ ವಾಪಸ್ ಬಂದಾಗ ನಾವು ಸರಿಯಾದ ಮಾಹಿತಿ ತಗೊಂಡು ಅರ್ಜಿಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಸರ್ಕಾರಕ್ಕೆ ಯಾವ ತರ ಅರ್ಜಿ ಸಲ್ಲಿಸಬೇಕಂತ ಹೇಳಿದ್ರು ಆ ತರ ನಾವು ಅರ್ಜಿ ಸಲ್ಲಿಸಿದ್ವಿ. ಅವರು ನಿಮ್ಮ ಕೆಲವೊಂದು ಪತ್ರಿಕೆ ಒಳಗೆ ನಾನು ಈಗ ಒಂದು 2-3 ತಿಂಗಳ ಹಿಂದ್ಗಡೆ ನೋಡಿದೆ, ಅವರು ಮಾನ್ಯ ಸಚಿವರೇ ಶಿವರಾಜ್ ಗಗ್ನಿ ಅವರೇ ಏನಂತ ಹೇಳಿದ್ರು ಅಂದ್ರೆ 14 ಅರ್ಜಿಗಳು ನಮ್ಮ ಇಲಾಖೆಗೆ ಬಂದವು. ಆ ಇಲಾಖೆಗೆ ಬಂದಿರತಕ್ಕಂಥ ಅರ್ಜಿಗಳು ಯಾವ ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡಿದಾಗ ಯಾವ ಅರ್ಜಿಗಳನ್ನು ಸರಿ ಇಲ್ಲ, ಸರಿಯಾದ ರೀತಿಯಿಂದ ಅರ್ಜಿಗಳನ್ನು ಸಲ್ಲಿಸಿದಾಗ ಮಾತ್ರ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಅದು ಸರ್ಕಾರದ ಅನುದಾನದಲ್ಲಿ ಸಮುದಾಯ ಭವನಗಳನ್ನು ಕಟ್ಟಿಕೊಡ್ತೀವಿ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಈಗ ನಮ್ಮ ಅರ್ಜಿಗಳು ಸರಿಯಾದವ ಇಲ್ಲ ಅಂತ ಸರಿಯಾದ ರೀತಿಯಿಂದ ಪರಿಶೀಲನೆ ಮಾಡಿದ್ದಾರೆ. ಈಗ ನಾವು ಇವತ್ತಿನ ಪೇಪರ್ನ ಸಹಿತ ನಾವು ನೋಡಿದ್ವಿ, ಈ ಕೊಪ್ಪಳದಾಗ ಅಲ್ಲಿನ ಸದಸ್ಯರು ಕುಂಬಾರ ಸಮಾಜದವರಿಗೆ 50 ಲಕ್ಷ ರೂಪಾಯಿ ಸಿದ್ದರಾಮಯ್ಯ ವಿಶೇಷ ಅನುದಾನದಲ್ಲಿ ಅವರು ಮಾಡಿಸಿದ್ದಾರೆ. ಇಂಥ ಒಂದು ಸಾಮಾನ್ಯ MLA ಆಗಿದ್ದವರೇ ಅದನ್ನ ಒಂದು ಸಮುದಾಯಕ್ಕೆ ಇವತ್ತು ಕೊಪ್ಪಳದಲ್ಲಿ ಕೊಟ್ಟಿದ್ದಾರೆ. ಮಾನ್ಯ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗರು ಇಡೀ ರಾಜ್ಯಕ್ಕೆ ಅವರು ಮಂತ್ರಿ ಆಗಿದ್ದು, ಅಟ್ಲೀಸ್ಟ್ ಯಾವ ಸರಿಯಾದವರು ನಮ್ಮ ಜಿಲ್ಲೆದಾಗಿರ್ತಕ್ಕಂಥ ಯಾವ ಸಮುದಾಯ ಭವನ ಬೇಕು ಅಂತ ಹಾಕಿದಾರ ಅವನ್ನಾದ್ರೂ ಒಂದಾದ್ರೂ ಕನ್ಸಿಡರ್ ಮಾಡಿ ಇವ್ರು ಕೊಟ್ಟಿಲ್ಲ. ಒಬ್ಬ MLA ಅವರು ಮಾಡಿದ್ರು, ಇವ್ರು ಸಚಿವರಾಗಿ ಯಾವುದು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಅದ್ರ ಬಗ್ಗೆ ನಾವು ಕೇಳೋಕೆ ಹೋದಂಗಿಲ್ಲ. ನಮ್ಮನ್ನ ಬಹಳ ಇದ್ರವಾಗಿ ನಾವು ನೋಡ್ತಾ ಬಂದ್ರು. ಮತ್ತೆ ಮೊನ್ನೆ ಆಗಿರ್ತಕ್ಕಂಥ ಗಲಾಟೆ ನಾವು ಮಾತಾಡಿದಾಗ ಕೇಳಿದಾಗ ಏನಪ್ಪಾ ಹೆಂಗ್ ಹೇಳ್ತಿರಲ್ಲ, ಹೆಂಗೆಲ್ಲ ಎಷ್ಟು ನೀವು ಇದು ಮಾಡ್ತೀರಿ ಅಂತ ಹೇಳೋದು. ಸರ್, ನೀವು ಸಚಿವರಾಗಿ ಈ ರೀತಿ ಮಾತಾಡೋದು ಬೇಸಲ್ಲ ಅಂತ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗ ಅವ್ರು ಆ ಥರ ಸಿಟ್ಟುವಾಗಿ ಹೇಳಿ ಒಂಥರ ಮರ್ಯಾದೆ ಮಾನ ಇಲ್ಲ, ಸಾಮಾನ್ಯ ಜನರು ಕೂಡ ಮಾತಾಡೋದಲ್ಲ, ಆ ಟೈಪ್ ಮಾತಾಡೋದು ಅಂದಾಗ ನಮ್ಮ ಸಮಾಜಕ್ಕೆ ಅದು ನೋವಾಯಿತು. ಇವತ್ತು ಅವರೇ ಸರ್ಕಾರದಾಗಿರ್ತಕ್ಕಂಥವ್ರೆ ಹೇಳ್ತಾರೆ, ನಾವು ಯಾವುದೇ ಒಂದು ಸಣ್ಣ ಸಮುದಾಯಕ್ಕೆ ನಾವು ಸಮುದಾಯವನ್ನು ಕಟ್ಟಿಕೊಡ್ತೀವಿ, ನಿಮ್ಮ ಸೈಟ್ ಇದ್ರೆ, ನಿಮ್ಮ ಸಮಾಜಕ್ಕೆ ಸೈಟ್ ಇದ್ರೆ ನಾವು ಕಟ್ಟಿಕೊಡ್ತೀವಿ ಅಂತ ಹೇಳಿದವರು ಎಲ್ಲಾ ತರದ ಇದ್ರೂ ಕೂಡ ಇವ್ರು ಅದನ್ನ ಮಾಡ್ತಾ ಇಲ್ಲ ಅಂತಂದ್ರೆ ಇವತ್ತು ಅವ್ರಿಗೆ ಅಂತ ಒಂದು ಹಿಂದುಳಿದ ವರ್ಗದ ಆಯೋಗದ ಮಂತ್ರಿಯಾಗಿ ಕೊಟ್ಟಿದ್ದಕ್ಕೆ ಇದೇನು ನಮಗೆ ಸರಿ ಕಾಣಿಸ್ತಾ ಇಲ್ಲ. ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಮ್ಮ ಸಂಸದರಾಗಿರ್ತಕ್ಕಂಥ ರಾಜಶೇಖರ್ ಹಿಟ್ನಾಳ ಕಡೆಯಿಂದ ಲೆಟರ್ ಬಂದ್ರು. ಆ ಲೆಟರ್ ಕೂಡ ತಗೊಂಡೋಗಿ ಸಿದ್ದರಾಮಯ್ಯ ಕಡೆಯಿಂದ ಅದನ್ನ ಮಾಡಿಸಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅದನ್ನ ಕೊಟ್ಟು ಅದನ್ನ ಇಲಾಖೆಗೆ ನಾವು ಕೊಟ್ಟಿದಾಗ ಇಲಾಖೆಯವರು ಅದನ್ನ ಪರಿಶೀಲನೆ ಮಾಡಿ ಈಗ ಆ ಇಲಾಖೆ ಅವರು ಆಫೀಸಿಗೆ ಹೋಗಿರ್ತಕ್ಕಂಥ ನಂಬರ್ ಕೂಡ ಇದೆ. ನಾವು ಆಲ್ರೆಡಿ ಕೊಟ್ಟಿದ್ದು ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು ಕಡೆಯ ಪಕ್ಷ ನಾವು ಕೇಳಿರ್ತಕ್ಕಂಥ 1,21,00,000 ರೂಪಾಯಿದಲ್ಲಿ ಸುಮಾರು ಒಂದು ವರ್ಷದಲ್ಲೇ ಒಂದು 5 ಲಕ್ಷನೋ 10 ಲಕ್ಷನೋ ಹಾಕಂತ ಹೋದ್ರೆ ಒಂದು ಸಮುದಾಯಕ್ಕೆ ಅವ್ರು ಮಾಡಿರ್ತಕ್ಕಂಥ ಅವರು ಆ ಒಂದು ಸ್ಥಾನಕ್ಕೆ ಇರ್ತಕ್ಕಂಥದ್ದಾದ್ರೆ ಒಂದನ ಹಾಕ್ಬೋದು. ಬರೀ ಹೇಳ್ತಾನೆ ಹೋಗ್ತದಾರ. ಆ ಒಂದು ವಿಷಯಕ್ಕೆ ಮೊನ್ನೆ ನಗರಸಭೆಯಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಬಗ್ಗೆ ನಾನು ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಅವರು ಆ ರೀತಿ ಮಾತಾಡಿದಾಗ ಇವತ್ತು ಪತ್ರಿಕೆ